ಶಾಸ್ತ್ರೋತ್ರಹಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಯಾವ್ದಾಯ್ತೀಗ ಅತೀತನಾನಾಗತೆ ವಿಶೇಷಂ ಸಾಮಾನ್ಯಂ ದೃಷ್ಟಮೇವಾಸು ಅನ್ಯತ್ರ ಗಮಯೇತ್ಯದಿ ಸಾಮಾನ್ಯ ವರ್ಚಿತಂ ವಸ್ತು ಸ್ವರೂಪಂ ಗಮಯೇತ್ ಕಥಂ. ಅದಾಗಬೇಕು. ಶಕ್ತಿಶ್ಚೇತ್ ವರ್ತಮಾನೇ ಸ್ಯಾತ್ ನಾತಿ ತಾನಾಗತಂ ವದೇತ್. ಯದಿ ಶಕ್ತಿಗ್ರಹೋ ಅನ್ಯತ್ರ ಕಥಂ ಸ್ಯಾತ್ ತದಗ್ರಹೇ. ಶಕ್ತಿಗ್ರಹ ವಾಚ್ಯವಾಚಕ ಭಾವ ಸಂಬಂಧ ಗೊತ್ತಾದ ಮೇಲೆ, ಈಗ ಗೊತ್ತಾದ ಮೇಲೆ, ಹಿಂದಿನ ಇವತ್ತು ಘಟ ಗೊತ್ತಾಯ್ತು, ನೂರಾರು ಘಟ ಇತ್ತು, ಅದು ಹೀಗೆ ಇದ್ದಿರಬೇಕು, ಮುಂದೆ ಘಟ ಅದು ಹಾಗೆ ಇದ್ದಿರಬೇಕು, ನೋಡಿದ್ದಿಷ್ಟೆಲ್ಲ ತಿಳ್ಕೊಳ್ಳೋ ಶಕ್ತಿ ಯಾವುದಕ್ಕಿದೆ? ಸಾಕ್ಷಿಗಿದೆ. ಅದನ್ನ ಸಾಮಾನ್ಯಂ ದುಷ್ಟಮೇವ ಅಸೌ ಅನ್ಯತ್ರ ಗಮಯೇದ್ಯದಿ. ನೀವ್ ಹೇಳೋ ಸಾಮಾನ್ಯ ಬೇರೆ, ನಾವ್ ಹೇಳೋ ಸಾಮಾನ್ಯ ಬೇರೆ. ನಾವ್ ಹೇಳೋದು ಸಾಕ್ಷಿಯಿಂದ ಗೃಹೀತವಾಗ ಸಾಮಾನ್ಯ, ಅವ್ರು ಹೇಳತಕ್ಕದ್ದು ಬೇರೆ ಪ್ರತ್ಯೇಕ ಪದಾರ್ಥ. ಸಾಮಾನ್ಯ ವರ್ಜಿತಂ ವಸ್ತು ಸ್ವರೂಪಂ ಗಮಯೇತ್ ಕಥಂ. ಹಾಗಿದ್ದರೆ ಸಾಮಾನ್ಯ ವರ್ಜಿತವಾದ ವಸ್ತು ಒಂದು ವಸ್ತುವನ್ನು ತಿಳಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿಯೇ ಇಲ್ಲ. ಅದಿರೋದೆಲ್ಲ ಸಾಕ್ಷಿಗೆ ಬರ್ತೀವಿ, ಯಾವುದಕ್ಕೂ ಅಲ್ಲ. ನ ಸ್ವರೂಪತ್ವ ಸಾಮಾನ್ಯಂ ಏನಾಪಿ ಅಂಗೀಕೃತಂ ಕ್ವಚಿತ್ ಸ್ವರೂಪಂ ಚೇದ್ ಅನುಗತಂ ವ್ಯಾವೃತ್ತಂ ತತ್ರ ಕಿಂ ಭವೇತ್. ಅವ್ರು ಹೇಳ್ತಾರೆ, ಒಂದು ಗೋತ್ವ ಅಂತ ಒಂದು ಪದಾರ್ಥ ಇದೆ, ಅದು ಜಾತಿ, ಎಲ್ಲ ಗೋವುಗಳಲ್ಲೂ ಇದೆ ಅಂತ ಹೇಳ್ತಾರೆ. ಹಾಗಲ್ಲ, ಒಂದು ಗೋವಿನ ಗೋತ್ವ ಅದಕ್ಕೆ ಸೇರಿದ್ದೆ ಹೊರತು ಬೇರೆ ಅಲ್ಲ. ನಾವು ಕರಿಬೇಕಾದ್ರೆ ಅಂತ ಕರೀದು ಅರ್ಥ ಮಾಡ್ಕೊಡೋದಕ್ಕೆ ಅದನ್ನು ಗೋತ್ವ ಅಂತೀವಿ ಹೊರತು ಪ್ರತಿಯೊಂದು ಆಯಾ ಗೋವಿನ ಗೋತ್ವ ಆಯಾ ಗೋವಿಂದ ಹೊರತು ಏನಲ್ಲ, ಅದು ಕಾಮನ್ನಲ್ಲ. ಅದೇ ಮನುಷ್ಯತ್ವ ಅಂತಿದೆ. ಆಯಾ ಮನುಷ್ಯನ ಅವಂದೇ ಇಲ್ಲ. ಮನುಷ್ಯ ಸಾಯ್ತಾ ಹೋದಂತ ಏನಾಗ್ಬೇಕು? ಮನುಷ್ಯತ್ವ ಕಡಿಮೆ ಆಗ್ತಾ ಹೋಗ್ಬೇಕು. ಎಲ್ಲರಲ್ಲೂ ಅದೇ ಮನುಷ್ಯತ್ವ ಪದಾರ್ಥ ಇದ್ರೆ ಮನುಷ್ಯತ್ವ ಕಡಿಮೆ ಆಗ್ತಾ ಆಗ್ತಾ ಇಲ್ಲ, ಅದೇ ರೀತಿ ಇರುತ್ತೆ. ಆದ್ರಿಂದ ಅದು ಬೇರೆ. ಕಾಮನ್ ಬೇರೆ, ಜಾತಿ ಬೇರೆ. ನಾವ್ ಹೇಳೋದೇನು ಸಾದೃಶ್ಯ ಅಂತ ಹೇಳ್ತೇವೆ ನಾವು. ಗೋತ್ವ, ಈ ಗೋವು ನೋಡ್ತೇವೆ, ಗೋತ್ವ ಗೊತ್ತಾಯ್ತು, ಅದೇ ಗೋವಿದೆ ಅಂದ್ರೆ ಅದು ಗೋತ್ವ. ಅರ್ಥ ಸಾಮಾನ್ಯ ಅರ್ಥ, ಸಾದೃಶ್ಯ ಅರ್ಥದಲ್ಲಿ ಗೋತ್ವ ಅಂಬ ಸರಿ. ಅವ್ರು ಹೇಳ್ಬೋದು ಗೋತ್ವ ಅಂತ ಪದಾರ್ಥ ಇದೆ, ನಿತ್ಯಂ ಏಕಂ ಅನೇಕಾನಗತಂ ಸಾಮಾನ್ಯಂ, ಇದೆಲ್ಲದರಲ್ಲೂ ಕೂಡ ಹಂಚಿ ಹೋಗ್ಬಿಟ್ಟಿದೆ, ಅದೆಲ್ಲ ಇಲ್ಲ. ಹಾಗಿದ್ರೆ ಸ್ವರೂಪತ್ವ ಏನ್ ಮಾಡ್ತೀವಿ? ಹೇಗಿದ್ರೆ ಐಕ್ಯ ಹಿಡ್ದಾಗ ಆಯ್ತು ಅಷ್ಟು ಕೊನೆಗೆ. ಸ್ವರೂಪತ್ವ ಹೇಳೋದಾದ್ರೆ ಎಲ್ರಿಗೂ ಕೂಡ ಏನಾಯ್ತು? ಈಗ ಐಕ್ಯ ಹಿಡ್ದಾಗ. ಆ ದೃಷ್ಟಿಯಿಂದ ಏನಾಯ್ತು ಅಲ್ಲಿಗೆ? ಇದು ಕೂಡ ಅಲ್ಲಿಗೆ ಹೆಂಡಾದಾಗತ್ತೆ, ಮಾನಿಸಂ ಹೋದಾಗತ್ತೆ. ಸರಿಯಲ್ಲ, ಅದು ಹೇಳ್ತಾರೆ. ಈಗ ನಾ ಸ್ವರೂಪತ್ವ ಸಾಮಾನ್ಯಂ ಕೇನಾಪಿ ಅಂಗೀಕೃತಂ ಕ್ವಚಿತ್ ಸ್ವರೂಪಂ ಚೇದ್ ಅನುಗತಂ ವ್ಯಾವೃತ್ತಂ ತತ್ರ ಕಿಂ ಭವೇತ್. ಸ್ವರೂಪ ಎಲ್ಲ ಅನುಗತವಾಗೋದಾಗಿದ್ರೆ, ಎಲ್ಲಾ ವಸ್ತುವಿನ ಸ್ವರೂಪ ಒಂದೇ ಆದಾಗ ವ್ಯಾವೃತ್ತ ಬೇರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇವ್ರು ಯಾರಿಗೂ ಬೇರೆ ಅಂತ ಹೇಳೋರು ನೈಯಾಯಿಕರು ವಸ್ತುಗಳನ್ನು ಒಂದೇ ಅಂತ ಕರೆಯೋದಿಲ್ಲ, ಬೇರೆ ಅಂತ ಕರೀತಾರೆ. ಆದ್ರಿಂದ ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಈ ಒಂದು ಪದಾರ್ಥ ವಿಭಾಗಕ್ಕೇನೆ ಸಾದೃಶ್ಯ ಯಾವ ರೀತಿ ಹೊಂದಾಣಿಕೆ ಬರೋದಿಲ್ಲ. ಆದ್ರಿಂದ ಆ ಉತ್ತರವನ್ನು ಕೊಡಕೂಡದು. ಸರ್ವಾನುಗತ ಧರ್ಮಾಣಾಂ ಅಂತೇಹಿ ಸ್ವತ್ವಮಿಷ್ಯತೆ. ಯಾವುದೇ ಒಂದು ಸ್ಟೇಜಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಏನೇ ಗುಣ ಇದ್ರೂ ಕೂಡ ಆ ವಸ್ತುವಿಗೆ ಅದು ಸೇರಿದ್ದೇ ಹೊರತು ಯುನಿಕ್ ವಸ್ತುವಿಗೆ ಎಲ್ಲರೂ ಇವರು ಕೂಡ ಹೋಗ್ತಾರೆ, ವೈದ್ಯರು ಹೋಗ್ತಾರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯುನಿಕ್. ಸಾಮಾನ್ಯ ರೋಗಕ್ಕೆ ಔಷಧಿ ಕೊಡ್ಬೇಕಾದ್ರೆ ಕಾಮನ್ನ ಕೊಡೋ ಪದ್ಧತಿ ಇದೆ, ಇಲ್ಲ ಅಂತಲ್ಲ. ಆದ್ರೆ 100% ಅಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಒಂದು ಔಷಧಿ ಕೊಟ್ರೆ ಎಲ್ಲರಿಗೂ 100 ಜನಕ್ಕೆ ಅಪ್ಲೈ ಆಗ್ಬೇಕಾಗಿಲ್ಲ ಅಂತಾನೆ ಹೇಳ್ತಾರೆ. ಗೊತ್ತಾಯ್ತಾ? ಎಷ್ಟೋ ಸರ್ತೆ ಬಹಳ ಮಿನಿಮಮ್ ಪರ್ಸೆಂಟೇಜ್ ಆಗ್ಬೋದು. ಕೆಲವೊಮ್ಮೆ ಅದು ಎದುರು ತಪ್ಪು ಅವನಿಗೆ ಅನ್ಯ ರೀತಿ ಸೈಡ್ ಎಫೆಕ್ಟ್ ಬಹಳ ಭಯಂಕರವೇ ಆಗ್ಬೋದು. ಆದಷ್ಟು ಎಲ್ಲರೂ ಕೂಡ ಯುನಿಕ್ ಅನ್ನೋ ಪದನ್ನ ಅವರು ಹೋಗ್ತಾರೆ. ಒಬ್ನಿಗೆ ಯಾವುದೋ ಶುಗರ್ ಇದೆ ಅಂತ ಹೇಳ್ಕೊಂಡು ಅವ್ನು ಶುಗರ್ ಕೇಸೇ ಬೇರೆ, ಇನ್ನೊಮ್ಮೆ ಶುಗರ್ ಕೇಸೇ ಬೇರೆ. ಔಷಧಿ ಜನರಲ್ ಕೊಟ್ಟರು ಕೂಡ ಅವಂದೇ ಒಂದು ವಿಶೇಷತೆ ಇದೆ. ಆದ್ರಿಂದ ಕೆಲವು ಶೂಟ್ ಆಗದೆ ಹೋಗುತ್ತೆ, ಕೆಲವರಿಗೆ ಇದ್ದಾಗಿದ್ದು ಅಫೆಕ್ಟ್ ತುಂಬಾ ಕಡಿಮೆ ಎಫೆಕ್ಟ್ ಆಗಿರುತ್ತೆ, ಕೆಲವು ಸ್ವಲ್ಪಕ್ಕೂ ಭಾರಿ ಎಫೆಕ್ಟ್ ಆಗಿರುತ್ತೆ. ಅಥವಾ ಇದೆಲ್ಲ ಕೂಡ ಜನರಲೈಸ್ ಮಾಡ್ಲಿಕ್ಕೆ ಹೋಗ್ಕೊಡುದು ಅಂತ ಹೇಳಿ. ಸರ್ವಾನುಗತ ಧರ್ಮಾಣಾಂ ಅಂತೇಹಿ ಸತ್ವಮಿಷ್ಯತೆ. ಯಾವುದೇ ಅನುಗತ ಧರ್ಮ ಇದ್ರು ಕೂಡ ಸತ್ವ ಅಂದ್ರೆ ಏನು? ಅದರದ್ದೇ ಆಗಿರುವಿಕೆ, ಅದರದ್ದೇ ಆಗಿರೋದು ಬೇರಕ್ಕೆ ಸೇರಿ. ಅದನ್ನೇ ಜೀವ ಭೇದ ಅಂತ ಕರೀತೀವಿ. ಜೀವ ಭೇದ ಅಂದ್ರೆ ಅರ್ಥ. ಕಿಂ ವ್ಯಾವೃತ್ತಮಿತಿ ಪ್ರಶ್ನೆ ಸ್ವರೂಪಮಿತಿ ಕೇವಲಂ. ಏನ್ ಪ್ರಶ್ನೆ ಕೊಡ್ಬೇಕಾಗ ಏನು? ಸ್ವರೂಪ ಬೇರೆಯಾಗಿದೆ ಅಂತ ಹೇಳಬೇಕು. ಬೇರೆ ಅಂತ ಹೇಳಿದ್ರೆ ಸ್ವರೂಪತ್ವನು ಸಾಮಾನ್ಯ ಅಂತ ಹೇಳಿದ್ರೆ ಬೇರೆ ಆಗಿರೋದು ಯಾವ್ದು? ಹಾಗಿದೆ
ಅದೇ ಅರ್ಥನೇ ಬರೋದಿಲ್ಲ, ಅದರಿಂದ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಸ್ಯಾದುತ್ತರಂ ತತು ಅನ್ಯಚ್ಚೈತದೇವ ಏತದೇವ ಸ್ವಯಮೇವ ನಃ ಏವಂ ವ್ಯಾವೃತ್ತ ರೂಪೇಪಿ ಯದಾ ಶಕ್ತಿಗ್ರಹೋ ಭವೆ. ಆದ್ದರಿಂದ ಏನೋ ಒಂದು ಉತ್ತರ ಕೊಡ್ತೀಯಲ್ಲ, ಆ ಉತ್ತರ ನಾವು ಮತ್ತೆ ಒಪ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ನೀನು ಕೊಡೋ ಉತ್ತರ ಹೊಂದಿಸ್ಲಕ್ ಕೊಡ್ತಾ ಇದ್ದೆ, ನಮ್ ಕಾನ್ಸೆಪ್ಟ್ ಇರೋದೇ ಹಾಗೆ, ಆಯ್ತಾ? ಏವಂ ವ್ಯಾವೃತ್ತ ರೂಪೇಪಿ ಯದಾ ಶಕ್ತಿಗ್ರಹೋ ಭವೇತ್. ಈಗ ವಸ್ತುಗಳು ಬೇರೆ ಬೇರೆ ಆಗಿದ್ರು ಕೂಡ ಒಂದು ಗೋ ಅಂತ ತಕ್ಷಣ ನಮಗೆ ಅರ್ಥ ಆಗುತ್ತೆ. ಅದು ಸಾದೃಶ್ಯ ಅಂತ ಹೇಳಬೇಕೆ ಹೊರತು ಸಾಮಾನ್ಯ ಅಂತ, ಸಾಮಾನ್ಯ ಶೇರ್ ಆಗಿರೋದಲ್ಲ. ತಸ್ಯ ಸಾಮಾನ್ಯತೋ ಜ್ಞಾನಂ ವಿನಾ ಸಚ ಭವೇತ್ ಕುತಃ ಅಥೋ ವಿಶೇಷ ಸಾಮಾನ್ಯ ರೂಪಂ ಸರ್ವಂ ಅಪಿ ಇಷ್ಯತೆ. ಆದ್ದರಿಂದ ಶಕ್ತಿಗ್ರಹ ಅಂದ್ರೆ ವಾಚ್ಯವಾಚಕ ಭಾವ ಸಂಬಂಧ. ಗೋವು ಅಂತ ಹೇಳಿದ ಒಂದು ಗೋವನ್ನು ತೋರಿಸಿದ, ಅರ್ಥ ಆಯ್ತಾ? ಗೋ ಅರ್ಥ ಆಯ್ತು ಅಂದ. ಇನ್ನು ಗೋ ನೋಡಿದ ತಕ್ಷಣ ಗೋವು ಅಂತ ಹೇಳಿದ. ಶಕ್ತಿಗ್ರಹ ಇದೆ. ಅದೇ ಗೋ ಅಂತ ಹೇಳಿದಾಗ ಈ ಶಬ್ದದಿಂದ ವಾಚ್ಯವಾದ ಪದಾರ್ಥ ಹೀಗಿರುತ್ತೆ ಅಂತ ತಿಳ್ಕೊಂಡ. ಘಟ ಅಂತ ಹೇಳಿದ ತಕ್ಷಣ ಹೀಗಿರುತ್ತೆ, ಪಟ ಹೀಗಿರುತ್ತೆ ತಿಳ್ಕೊಂಡ. ಇದು ಇಲ್ಲಿ ನೋಡಿದ ತಕ್ಷಣ ಅದರಂತೆ ಇರೋದ್ರಿಂದ, ಅದಲ್ಲ ಅದರಂತೆ ಇರೋದ್ರಿಂದ ಅಂದ್ರೆ ಏನದು? ಸಾದೃಶ್ಯ. ಅದರಂತೆ ಇರೋದು ಇದು ಗೋನೆ, ಅದರಂತೆ ಇರೋದು ಇದು ಕೂಡ ಪಟನೆ, ಇದು ಕೂಡ ಘಟನೆ. ಅದರಂತೆ ಇರೋದ್ರಿಂದ ಸಹಜವಾಗಿ ಬರೋ ಉತ್ತರ. ಅದನ್ನ ಇವರು ಸಾಮಾನ್ಯ ಅಂತ ಹೇಳಿ ಡಿವೈಡ್ ಮಾಡಿ ಏನೋ ಮಾಡ್ತಾರೆ. ತನ್ನ ತಸ್ಯ ಸಾಮಾನ್ಯತೋ ಜ್ಞಾನಂ ವಿನಾ ಸಚ ಭವೇತ್ ಕುತಃ ಅಥೋ ವಿಶೇಷ ಸಾಮಾನ್ಯ ರೂಪಂ ಸರ್ವಮಪಿ ಇಷ್ಯತೆ. ಸೊ ಗೋತ್ರ ಅಂತ ನಮಗೆ ಅರ್ಥ ಆಯ್ತು. ಅದು ಸಾಮಾನ್ಯ ಎಲ್ಲ ಕಡೆ. ಏನ್ ಸಾಮಾನ್ಯ ಅದು? ಗೋ ಅಂದ್ರೆ ಹೀಗಿರುತ್ತೆ ಅಂತ ಅಷ್ಟ. ಅದು ನೀವು ಹೇಳೋ ಸಾಮಾನ್ಯ ಅಲ್ಲ, ಹೀಗಿರುತ್ತೆ. ಅದೆಲ್ಲಿರುತ್ತೋ ಅದು ನೋಡಿರ್ತಾ ಇದು ಗೋವು, ಇದು ಘಟ ಅಂತ ಕಂಡು ಹಿಡಿತಾನೆ ಹೊರತು ಬೇರೆ ಅಲ್ಲ. ಸಾಮಾನ್ಯ ವಿಶೇಷ ಅಂತ ಕರ್ತ. ಈ ಸಾಮಾನ್ಯ ಅವರೂಪ ಸಾಮಾನ್ಯ ಅಲ್ಲ. ಇದು ವ್ಯಾವೃತ್ತಂ ಹೆಚ್ಚ ಸಾಮಾನ್ಯಂ ತದೇವ ಸ್ಯಾದ್ ವಿಶೇಷತಃ ನ ಚೈಕ ಧರ್ಮತಾ ತೇನ ಪದಾರ್ಥಾನಾಂ ಪರಸ್ಪರ. ವ್ಯಾವೃತ್ತಂ ವೆಚ್ಚ ಸಾಮಾನ್ಯಂ ತದೇವ ಸ್ಯಾದ್ ವಿಶೇಷತ. ಬಹಳ ತಮಾಷೆ ಏನು ಗೊತ್ತಾ? ಎಲ್ಲದರಲ್ಲೂ ಗೋತ್ವ ಇದೆ, ಸಾಮಾನ್ಯ ಆಯ್ತು, ಮನುಷ್ಯರಿಗೆ ಸಾಮಾನ್ಯ ಆಯ್ತು. ಈ ಸಾಮಾನ್ಯ ಬಗ್ಗೆ ಏನಾಯ್ತು ಈ ಮಧ್ಯೆ? ಸಾಮಾನ್ಯತ್ವ ಅಂತ ಒಂದು ಬಂತಲ್ಲ, ಅರ್ಥ ಆಯ್ತಾ? ಅದೆಲ್ಲದ್ರಲ್ಲೂ ಅದೇ ಇದೆ ಬೇರೆ ಇದೆಯೋ? ಅದೇ ಇದೆ ಇದ್ರೆ ಒಂದೇ ಇದ್ದಾಯ್ತಲ್ಲ. ಮತ್ತೆ ವಸ್ತುಗಳು ಬೇರೆ ಅಂತ ಅರ್ಥ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಎಲ್ಲ ಗೋತ್ವ ಸಾಮಾನ್ಯ, ಮನುಷ್ಯತ್ವ ಸಾಮಾನ್ಯ, ಎಲ್ಲ ಸಾಮಾನ್ಯ ಸಾಮಾನ್ಯತ್ವ ಅದೊಂದು ಬೇರೆ. ಇದೆಲ್ಲ ಕಡೆ ಇದೆಯಾ? ಗೊತ್ತಾಯ್ತಾ? ಅದೇ ನಿತ್ಯಂ ಏಕಂ ಅನೇಕಾನುಗತಂ ಅಂತ ಕರೀತಾರೆ. ನಿತ್ಯಂ ಏಕಂ ಅನೇಕ, ನಿತ್ಯ ಏಕ ಅನೇಕಾನುಗತ ಕರೀತಾರೆ. ಇದು ಸಾಮಾನ್ಯದ ಡೆಫಿನೇಷನ್ ಏನಾಗಿದೆ? ಸಾಮಾನ್ಯ ಎಲ್ಲಿರ್ಬೇಕಾಗಿ, ಗೊತ್ತಾಯ್ತಾ? ನಮ್ಮಲ್ಲಿ ವಿಶೇಷ ಪ್ರಶ್ನೆ ಬರಲಿಲ್ಲ. ಹಾಗೆ ವಿಶೇಷಕ್ಕೆ ಅಂತ ಕರೆದಿದ್ದೆ ನಾವೀಗೆ ಸ್ವನಿರ್ವಾಹಕ ಅಂತ ಕರೆದು. ಸ್ವನಿರ್ವಾಹಕ ಇನ್ನೊಂದು ವಿಶೇಷ ಬೇಕಿಲ್ಲ. ಇವ್ರು ಹಾಗೆ ಹೇಳಲಿಲ್ಲ. ಇವರು ಡೆಫಿನೇಷನ್ ಕೊಟ್ಟಿದ್ದೆ, ಅವ್ರಿಗೆ ಏನಾಯ್ತು? ಪ್ರಾಬ್ಲಮ್ ಆಗೋಯ್ತು. ಆ ಡೆಫಿನೇಷನ್ ಪ್ರಕಾರ ಸಾಮಾನ್ಯಕ್ಕೆ ಸಾಮಾನ್ಯ ಒಪ್ತಿಯ, ಸಾಮಾನ್ಯ ಇನ್ನೊಂದು ಸಾಮಾನ್ಯ ಒಪ್ತಿಯ ಇಲ್ಲ. ಒಪ್ಪದಾರೆ ಇನ್ನೊಂದು ಮತ್ತೆ ಮತ್ತೊಂದು ಬಂತು. ಕೊನೆಗೆ ಆಗಿದ್ದೇನೋ ಸಮಯ ಒಪ್ಕೊಂಡ್ರೆ ಏನು ಸಮಸ್ಯೆ ಬರುತ್ತೋ, ಸಾಮಾನ್ಯ ಒಪ್ಕೊಂಡ್ರು ಅದೇ ಸಮಸ್ಯೆ ಬರುತ್ತೆ. ವ್ಯಾವೃತ್ತಂ ವೆಚ್ಚ ಸಾಮಾನ್ಯ. ಅವ್ರೇನ್ ಪರಿಹಾರ ಅಂತ ಕೊಡ್ತಾರೆ ಅದೇ ಸಮಸ್ಯೆ ಆಯ್ತು. ಯಾವ ಸಮಸ್ಯೆ ಏನಾಗಬೇಕು, ಪರಿಹರಿಸ್ಬೇಕು. ಪರಿಹಾರ ಅದೇ ಸಮಸ್ಯೆ ಔಷಧಿ ವಾಸಿ ಮಾಡಬೇಕು, ಅದೇ ಹೊಸ ರೋಗ ಸೃಷ್ಟಿ ಮಾಡಿದಾಗ ಆಯ್ತು. ಎಷ್ಟೋ ಔಷಧಿಗಳು ಆಗಿದೆ, ಕೆಲವು ಔಷಧಿಗಳು ಕೊಟ್ರೆ ವಾಸಿ ಆಗುತ್ತೆ, ಅದರಿಂದ ಬೇರೆ ರೋಗ ಶುರುವಾಗುತ್ತೆ. ಅದು ಇದಕ್ಕೆ ಕ್ಯೂರ್ ಆಗೋದೇ ಇಲ್ಲ ಅಂತ ಭಯಾನಕ ರೋಗ. ಧರ್ಮ ಅದು ಸೈಡ್ ಎಫೆಕ್ಟ್ ಅಂತ ಕರೆದ್ರೆ ಅದು ಆಕ್ಚುಲಿ ಸೈಡ್ ಎಫೆಕ್ಟ್ ಅಲ್ಲ, ಎಫೆಕ್ಟೇ ಮಾಡೋದೇ ಹಾಗೆ, ಬೇರೆ ಎಫೆಕ್ಟೇ ಆಗಿರುತ್ತೆ. ಆ ಕಾಲಕ್ಕೆ ಏನ್ ಮಾಡುತ್ತೆ ಅದು? ಅದಕ್ಕೇನೆ ಅದು ಗಾಯ ಇದೆ ತಿಳ್ಕೊಳ್ಳಿ, ಬಟ್ಟೆ ಕಟ್ತಾರೆ, ಸಮಸ್ಯೆನು ಬಟ್ಟೆ ಕೊಡಕ್ ಬಟ್ಟೆ, ಆ ಗಾಯ ವಾಸಿ ಆಗ್ತಿತ್ತು. ಹಾಕಿದ್ದಕ್ಕೆ ಏನಾಯ್ತು? ಅದು ಇನ್ಫೆಕ್ಷನ್ ಆಗಿ ಸತ್ತು ಹೋಗ್ತಾರೆ. ಅರ್ಥ ಆಯ್ತಾ? ಈಗ ಬಟ್ಟೆ ಹೇಗಿರ್ಬೇಕು? ಅದು ಪರಿಶುದ್ಧವಾಗಿರ್ಬೇಕು. ಸುಂಬಾದಲ್ಲಿ ಕಟ್ಟೋದು ಹೇಗೆ ಅದನ್ನ ಎಂತ ತಮ್ಮದೇ ಯಾವ್ದವ್ರು ಕಟ್ಬಿಟ್ಟಿರ್ತಾರೆ, ಅದು ಕೊಳಕ್ ಮಯ ಆಗಿ. ಸೊ ಅದಕ್ಕಿಂತ ಇದು ಡೇಂಜರಸ್ ಆಯ್ತು. ಅಲ್ಲಿ ಪಾಸಿಬಿಲಿಟಿ ಆಗದೆ ಇರೋ ಚಾನ್ಸಸ್ ಇದೆ, ಇಲ್ಲಿ ಹಾಗೆ ಆಗತ್ತೆ ಗ್ಯಾರಂಟಿ ಆಗುತ್ತೆ. ಅಂದ್ರೆ ಕೆಲಸ ಬೇರೆ ಎಫೆಕ್ಟ್ ಡೌಟ್ಫುಲ್, ಸೈಡ್ ಎಫೆಕ್ಟ್ ಗ್ಯಾರಂಟಿ ಅಂತ ಹೇಳಿದ್ರೆ ಹಾಗೆ ಹಾಗೆ ಅದು ಖಂಡಿತ ಆಗಬಾರ್ದು. ಇವರೆಲ್ಲ ಹೇಳಿದ ಸಮಸ್ಯೆ ಹಾಗೆ ಇರೋದು. ನಚೈಕ ಧರ್ಮತಾ ತೇನ ಪದಾರ್ಥಾನಾಂ ಪರಸ್ಪರ. ಆ ದೃಷ್ಟಿಯಿಂದ ಪರಸ್ಪರ ಏಕಧರ್ಮತ, ಒಂದೇ ಅಂತಿದೆ ಅಂತ ಹೇಳ್ಕೊಡುದು, ಅವರವರದ್ದೇ ಆಗಿದೆ ಅಂತ ಹೇಳಬೇಕು. ಅದೇ ಆಚಾರ ಕಾಚ ಸ್ಪಷ್ಟ. ಅದು ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ ಭೇದ, ಪ್ರತಿಯೊಂದು ಮಾತಿನಲ್ಲೂ ಕೂಡ ತುಂಬಾ ಸ್ಪಷ್ಟವಾದ ಅರ್ಥ ಇದೆ. ನಚೈಕ ಧರ್ಮತಾ ತೇನ ಪದಾರ್ಥಾನಾಂ ಪರಸ್ಪರಂ ಧರ್ಮಾಣಾಂ ಭೇದ ದೃಷ್ಟೈವ
ತತ್ ಸಾದೃಶ್ಯಸ್ಯ ಚ ದರ್ಶನ ಅತಃ ಸರ್ವ ಪದಾರ್ಥಾಂಶ ಸಾಮಾನ್ಯಾತ್ ಸಾಕ್ಷಿ ಗೋಚರ. ಈ ರೀತಿಯಲ್ಲಿ ಸಾದೃಶ್ಯದ ಹಿನ್ನೆಲೆಯಲ್ಲಿ ಇವತ್ತು ಘಟ ಅಂತ ಅರ್ಥ ಅಷ್ಟು ಎಷ್ಟು ಅರ್ಥ ಆಯ್ತು ಗೊತ್ತ ಅವನಿಗೆ. ಹಿಂದೆ ಅನಂತ ಕಾಲದಿಂದ ಆದ ಘಟನು ಹೀಗೆ ಇರಬೇಕು, ಮುಂದೆ ಅನಂತ ಕಾಲದಲ್ಲಿ ಬರೋ ಘಟನು ಹೀಗೆ ಇರಬೇಕು. ತಿಳ್ಕೊಂಡಿದ್ದು ಒಂದು, ಎಲ್ಲಿಗೆ ಅಪ್ಲೈ ಮಾಡ್ಕೊಂಡು ಅವನೀಗ ಆ ಥರ ಜನರಲೈಸ್ ಮಾಡ್ಕೊಂಡು ಇದು ಶಕ್ತಿ, ಸಾಕ್ಷಿ ಶಕ್ತಿ. ಅದಕ್ಕೆ ಹೇಳ್ತಾರೆ ಇವೆಲ್ಲ ಕೂಡ ಸಾಮಾನ್ಯತಃ ಪ್ರತ್ಯಕ್ಷ ಶಬ್ದ ಕಿಂಚಿತ್ ಸಾದೃಶ್ಯ ವಿಜ್ಞಾನ ಅಖಿಲಸ್ಯಾಪಿ ವಸ್ತುನಃ ಅತ ಸರ್ವ ಪದಾರ್ಥಾಚ ಸಾಮಾನ್ಯಾತ್ ಸಾಕ್ಷಿ ಗೋಚರ. ಎಲ್ಲ ಅಂತಷ್ಟ ಸಾಕ್ಷಿಗೆ ಅರ್ಥ ಆಗುತ್ತದ ಮಾತು. ಎಲ್ಲ ನೋಡ್ತಕ್ಕಂಥ ವಸ್ತು ಯಾವುದಕ್ಕೂ ಇಲ್ಲ. ಮನಸ್ಸು ಫೇಲ್ ಆಗುತ್ತೆ, ಗೊತ್ತಾಯ್ತಾ? ಇನ್ನು ನೆನಪಾಡ್ಕೊಳ್ಳೋ ಶಕ್ತಿ ಇದೆ, ಈಗ ಎಕ್ಸ್ಟೆಂಡ್ ಮಾಡೋ ಶಕ್ತಿ ಅದಕ್ಕಿಲ್ಲ. ಇರೋದು ಯಾವುದಕ್ಕೆ? ಸಾಕ್ಷಿಗೆ ಇದೆ. ಸಾಮಾನ್ಯಾತ್ ಸಾಕ್ಷಿ ಗೋಚರ ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥ. ಸರ್ವಾದ ಪದ ಉಪಯೋಗಿಸಲಿಕ್ಕೆ ಬರ್ತಿರೋದಿಲ್ಲ ಇಲ್ಲ ಹೋದ್ರೆ. ಕಿಂಚಿತ್ ಸಾದೃಶ್ಯ ವಿಜ್ಞಾನ ಅಖಿಲಸ್ಯಾಪಿ ವಸ್ತುನಃ. ಪ್ರತಿಯೊಂದು ವಸ್ತುಗೂ ಒಂದಲ್ಲ ಒಂದು ಸಾದೃಶ್ಯ ಇದೆ. ಏನ್ ಕೊನೆ ಪಕ್ಷ ಏನ್ ಸಾದೃಶ್ಯ ಹೇಳ್ಬಹುದು? ಜಡತ್ವ ಸಾದೃಶ್ಯ, ಜೀವತ್ವ ಸಾದೃಶ್ಯ, ಗೊತ್ತಾಯ್ತಾ? ಈ ರೀತಿ ಇದ್ದೇ ಇರುತ್ತೆ. ನೀವು ಹೇಳೋ ಅರ್ಥದಲ್ಲಿ ಐಕ್ಯ ಹೇಳ್ಬೇಕಾಗತ್ತ, ಆ ರೀತಿ ಐಕ್ಯ ಹೇಳೋದಕ್ಕೆ ಬರೋದಿಲ್ಲ. ಕಿಂಚಿತ್ ಸಾದೃಶ್ಯ ವಿಜ್ಞಾನ ದಖಿಲಸ್ಯಾಪಿ ವಸ್ತು. ಇವೆಲ್ಲ ಇವತ್ತಿನ ಕೂಡ ಎಲ್ಲಾ ದರ್ಶನಗಳು ಈ ಚಿಂತೆ ನಡೀಲೇಬೇಕು. ಈ ವಿಷಯಗಳು ಡಿಸ್ಕಷನ್ ಇಲ್ಲದೆ ಇರೋದಿಲ್ಲ. ಎಷ್ಟು ಏನೇ ಆಗಿರಲಿ ಸ್ಟೇಜಲ್ಲಿ ಡಿಸ್ಕಷನ್ ಮಾಡೇ ಮಾಡ್ತಾರೆ. ಆಚಾರ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಹೈಲೈಟ್ ಆಗೋದೇ ಇಲ್ಲ ಎಲ್ಲೂ ಕೂಡ. ಈ ಪಾಯಿಂಟ್ ಸಂಸ್ಕೃತ ಅವರಿಗೆ ನೇರ ಬರೋದಿಲ್ಲ, ವ್ಯಾಖ್ಯಾನಕ್ಕೆ ಬರೋದು ಸಾಧ್ಯನೇ ಇಲ್ಲ. ಅದು ಸಂಸ್ಕೃತ ಬರ್ಬೇಕು ಅದಕ್ಕೆ. ಇವು ಸಂಸ್ಕೃತದಲ್ಲಿ ಅವರ್ಯಾರು ಸಂಸ್ಕೃತ ಅವ್ರಿಗೆ ಬರೋದಿಲ್ಲ. ಆದ್ರಿಂದ ಈ ಸಮಸ್ಯೆ ಉತ್ತರ ಇದ್ರೂ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅವಕಾಶ ಸಿಗೋದೇ ಇಲ್ಲ. ಆಚಾರ್ಯ ಏನ್ ಹೇಳಿದ್ದಾರೆ? ಹರಿ ಸರ್ವೋತ್ತಮ, ವಿಷ್ಣು ಪರ್ಸನಲ್ ಗಾಡ್, ಏನ ರ್ಯಾಷನಲ್ ಅಲ್ಲ. ಚೀಫ್ ಮಿನಿಸ್ಟರ್ ಎಂಬ ಕಾನ್ಸೆಪ್ಟ್ ಏನದು? ರ್ಯಾಷನಲ್. ವ್ಯಕ್ತಿಯಾಗಿ ಏನದು? ಪರ್ಸನಲ್. ಗೊತ್ತಾಯ್ತಾ? ಪರ್ಸನಲ್ ಮನೆ ಓದರ್ ಇರ್ತಾನೆ, ಹೋಯ್ತು ಅಲ್ಲಿಗೆ ಅಷ್ಟೇ, ಅದು ಪರ್ಸನಲ್. ಅದು ಆದ್ರೆ ಬೇರೆ ಇದೆಯಲ್ಲ, ಒಂದು ಸಂಸ್ಥೆ ಆದಾಗ ಏನಾಗುತ್ತೆ, ಅದು ಮುಂದೆ ಹೋಗ್ತಾನೆ ಇರುತ್ತೆ. ಆ ಥರ ಯೋಚನೆ ಮಾಡಲಿಲ್ಲ ಯಾರು ಕೂಡ. ಇದು ಬಿಡದವರಿಗೆ ತಲುಪಿದರೆ ಎಷ್ಟು ಆಶ್ಚರ್ಯ ಪಡ್ತಾರೆ. ಎಷ್ಟು ವಿಷಯ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದಾರೆ. ಉಳಿದವ್ರು ಕೊಟ್ಟ ಪರಿಹಾರ ತುಂಬಾ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಮುಂದಿನ ಸ್ಟೆಪ್ ಹೋಗ್ಲೇ ಇಲ್ಲ. ಇದನ್ನೆಲ್ಲ ಆಚಾರ ದೋಷಗಳನ್ನು ಹೇಳಿ ಸರಿಯಾದ ಉತ್ತರವನ್ನು ಹೇಳ್ತಾರೆ. ಶಬ್ದಶಕ್ತಿ ಗ್ರಹಶ್ಚ ಸ್ಯಾತ್ ತತ್ವ ಸಾದೃಶ್ಯಮಾನತಃ. ಹಾಗಿದ್ರೆ ಶಬ್ದಶಕ್ತಿ ಗ್ರಹ ಹೇಗಾಗುತ್ತೆ? ಶಬ್ದ ಶಕ್ತಿ ಗ್ರಹ, ಶಬ್ದದಿಂದ ವಸ್ತುವಿನ ಏನ್ ಸಂಬಂಧ, ವಾಚ್ಯವಾಚಕ ಭಾವ ಸಂಬಂಧ ಇದೆ. ಇವತ್ತು ಎಲ್ಲಾ ಘಟ ನೋಡ್ತಾ ಕೊಡ್ಬೇಕು, ಅವನು ಎಲ್ಲಾ ಪಟವನ್ನು ನೋಡ್ಬೇಕಾ? ಅದೇ ಉಪನಿಷತ್ ಹೇಳಿದ್ರು. ಏಕವಿಜ್ಞಾನೇನ ಸರ್ವ ವಿಜ್ಞಾನಂ ಅಂದ್ರೆ ಏನಲ್ಲಿ ಸಾದೃಶ್ಯ. ಸಾದೃಶ್ಯ ಯಾವಾಗಲೂ ಕೆಲಸ ಮಾಡ್ತಾ ಇದೆ. ಸಾದೃಶ್ಯ ಮೀನ್ಸ್ ಸಿಮಿಲಾರಿಟಿ. ಉತ್ತರ ಕೊಡ್ಬೇಕಾದ್ರೆ ಹಾಗೆ ಕೊಡೋದು ಅವನು. ಇದು ಗೋವಂತ ಜಾತಿಗೆ ಹೇಳಿದೆ, ಹಾಗೆ ಇದೆಯಲ್ಲ, ಹಾಗೆ ಇದೆಯಲ್ಲ, ಅದೇ ಇದೆ ಅಂತ ಹೇಳಿದ್ರೆ ಹಾಗೆಯೇ ಇದೆಯಲ್ಲ. ಶಬ್ದಶಕ್ತಿ ಗ್ರಹಸ್ಯ ತತ್ಸತ್ ಸಾದೃಶ್ಯ ಭಾರತಃ. ಮಾನ ಅಂದ್ರೆ ಪ್ರಮಾಣ. ಪ್ರತ್ಯಕ್ಷಂ ಮಾನಸಂಚೈವ ಯದಾತೀತಾರ್ಥ ಗೋಚರಂ ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ. ಆಧಿಕ್ಯಂ ಅನುಭೂತಾತ್ತು ಯದಾತೀತತ್ವ ಮಿಷ್ಯತೆ ಮಾನತಾ ಚ ಕಥಂ ನ ಸ್ಯಾತ್ ಸ್ಮೃತೇಶ್ಚ ಸ್ಮೃತೇರ್ಬಾಧಶ್ಚ ನಾತ್ರಹಿ. ತದಾ ಮತ್ತೆ ಹೇಳ್ತಾರೆ, ಪ್ರತ್ಯಕ್ಷಂ ಮಾನಸಂಚೈವ ಸದಾ ಯದಾ ಅತೀತಾರ್ಥ ಗೋಚರ. ತಮ್ಮ ಇಂದ್ರಿಯಗಳಿಗೆ ಇಲ್ಲದೆ ಇರೋ ಹೊಸ ಸಾಮರ್ಥ್ಯ ಮನಸ್ಸಿಗೆ ಹೊಂದಿದೆ. ಓ ಅವನೇ ಇವನು, ಅವನೇ ಒಂದು ಯಾವ್ದಾದ್ರು ಅತೀತ. ಮುಂದಿನ ಹೇಳೋದು ಬರೋದಿಲ್ಲ ಮನಸ್ಸಿಗೆ. ಮನಸ್ಸು ಎರಡು ಕೆಲಸ ಮಾಡುತ್ತೆ. ಒಂದೇನು ಸ್ಮರಣೆ ಕೊಡೋದು, ಗೊತ್ತಾಯ್ತಾ? ಉಳಿದಿಂದ ಕನೆಕ್ಟ್ ಮಾಡುತ್ತೆ ಅಷ್ಟೇ, ಬರೆಸಿ ಬೇರೆ ಕೆಲಸ ಇಲ್ಲ. ಮುಂದಿನ ಹೇಳೋ ಶಕ್ತಿ ಮನಸ್ಸಿಗಿಲ್ಲ. ಸಾಕ್ಷಿಯ ಗ್ರಹಣ ಮಾಡುತ್ತೆ. ಮುಂದಿನ ಘಟನೆ ಹೀಗೆ ಇರುತ್ತೆ ಅಂತ ಹೇಳಿ ಮನಸ್ಸಿಗೆ ಹೇಳೋದಕ್ಕೆ ಬರೋದಿಲ್ಲ. ಅದನ್ನ ಹಿಂದಿನ ಅದೇ ಸ್ವಾತಂತ್ರ್ಯನ ಸ್ಮರಣ ಸಾಧನ ಮನಃ. ಮನಸ್ಸಿನ ಕೆಪಾಸಿಟಿ ಎಷ್ಟದೆ? ಸ್ಮರಣೆ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಮುಂದಿನ ಹೇಳೋ ಶಕ್ತಿ ಅದಕ್ಕಿಲ್ಲ. ಆ ಶಕ್ತಿ ಇರೋದು ಸಾಕ್ಷಿ ಮಾತ್ರ. ಅರ್ಥ ಆಯ್ತಾ? ವಿಶೇಷಿತ ಮತ್ತೆ ಮನಸ್ಸಿಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದು ನಮ್ಮ ಅನುಭವವನ್ನ ಹಿಂದಿನ ವಾಪಸ್ ತಂದ್ಕೊಡಿ ವ್ಯಾಪಿಸುತ್ತೆ ಅಷ್ಟೇ. ಇನ್ನೊಬ್ಬರ ಅನುಭವ ಶಕ್ತಿ ಅದಕ್ಕಿಲ್ಲ. ಗೊತ್ತಾಯ್ತಾ? ತಾನಷ್ಟೇ ತಾನೇ. ಈ ಸಾಕ್ಷಿ ಹಾಗಲ್ಲ. ಏನ್ ಮಾಡುತ್ತೆ ಅದು? ಬೆಂಕಿ ಸುಡುತ್ತೆ ಅಂದ್ರೆ ಚುಟ್ಟೋದು, ಈ ಬೆಂಕಿ ಸುಡೋ ಗುಣ ಬೆಂಕಿಯದಾಗಿದೆ. ಇದೆಲ್ಲ ಡಿಸೈಡ್ ಮಾಡಿ ಮನಸ್ಸಿಗೆ ಬರೋದಿಲ್ಲ. ಯಾವ್ದಕ್ಕೆ ಬರುತ್ತೆ ಇದು?
ಸಾಕ್ಷಿ ಮಾತ್ರ ಬರೋದು. ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಣ ವಿಶೇಷಿತಂ ಆಧಿಕ್ಯಂ ಅನುಭೂತಾತ್ವ ಯದಾತೀತತ್ವ ವಿಷ್ಯತೆ. ಅತೀತತ್ವ ಅಂತಿದೆ, ಹಾಗೆ ಕಳೆದು ಹೋದದ್ದು ಅಂತ ಅರ್ಥ. ಕಳೆದು ಅಂದ್ರೆ ಲಾಸ್ಟ್ ಅಂತ ಅರ್ಥ ಅಲ್ಲ, ಹಿಂದೆ ಆಗಿದ್ದು ಅದನ್ನ ಮನಸ್ಸು ಹಾಗೆ ಗ್ರಹಣ ಮಾಡೋದು. ಮಾನತಾಚ ಕಥಂ ನ ಸ್ಯಾತ್ ಸ್ಮೃತಿರ್ ಬಾಧಶ್ಚ ರಾತ್ರೈ. ಇದು ಮಾತು ಹೇಳಿದ ತಕ್ಷಣ ಗಲಾಟೆ ಬಿಡ್ತಾರೆ, ಸ್ಮೃತಿನ ಕೋಟ್ ಮಾಡಬೇಡಿ, ಸ್ಮೃತಿ ಅಪ್ರಮಾಣ ಅಂತ ಹೇಳ್ತಾರೆ. ಆಯ್ತಾ, ಸ್ಮೃತಿ ಅಪ್ರಮಾಣ, ಸ್ಮೃತಿ ಅಪ್ರಮಾಣ ಅಂತ ಹೇಳ್ತಾ ಅವನು ನೋಡಿದ್ದೆ ನಾನು ಅಂತ ಹೇಳ್ತೀವಿ, ಅವೆಲ್ಲ ಅಪ್ರಮಾಣ ಅಂತ ಆಗ್ಲಿಲ್ಲ. ಆಗಿದ್ರೆ ಇವತ್ತು ನಮ್ಮ ಹೆಚ್ಚಿನ ಕೆಲಸಗಳು ಯಾವ್ದ್ರ ಡಿಪೆಂಡ್ ಆಗಿದೆ? ಸ್ಮೃತಿ ಮೇಲೆ ಡಿಪೆಂಡ್ ಆಗಿದೆ. ಸ್ಮರಣೆಯಿಂದ ಇವತ್ತು ಪರೀಕ್ಷೆಯಲ್ಲಿ ಕೂತಿದ್ದು ಏನು ಉಪಯೋಗಿಸ್ಬೇಕು ಅವ್ರಿಗೆ ಬರಿಬೇಕಾದ್ರೆ? ಸ್ಮರಣೆ ತಾನೆ. ಅವ್ನು ಪಾಸು ಫೇಲು ತೀರ್ಮಾನ ಯಾವುದರಿಂದ? ಅಟೆಂಡೆನ್ಸ್ ಇಂದ ಅಲ್ಲ, ಅವ್ನ ಬರವಣಿಗೆಯಿಂದ ಬರವಣಿಗೆ ಎಲ್ಲಿ ಪುಸ್ತಕ ಎಲ್ಲ ಅವನ ಹತ್ರ. ಈಗ ಓದಿದ್ದೆಲ್ಲ ಜ್ಞಾಪಿಸ್ಕೊತಾರ, ಮೆಮೊರಿ. ಸೊ ನೀವು ಮನೇಲಿ ಅಪ್ರಮಾಣ ಅಂದ್ರೆ ಭಾರಿ ಬಗ್ಗೆ ಅಂತ ಭಾರಿ ದಡ್ಡ ಅಂತಾಗುತ್ತೆ. ಯಾಕೆ? ಮೆಮೊರಿನೇ ಹಾಗೆ. ಮೆಮೊರಿನ ಸುಳ್ಳೋದ್ಮೇಲೆ ಸುಳ್ಳಿದ್ದಷ್ಟು ಭಾರಿ ಇದಾಗುತ್ತೆ. ನನಗೆ ಎಷ್ಟು ತಪ್ಪಾಶ್ಚ ಇವರಿಗೆ ಸಾಕ್ಷಿ ಕಾನ್ಸೆಪ್ಟ್ ಇಲ್ಲ, ಅರ್ಥ ಆಯ್ತಾ? ಮನಸ್ಸಿನ ಕೆಪಾಸಿಟಿ ಬಗ್ಗೆ ಇಲ್ಲ, ಅದೇನೋ ಸ್ಮೃತಿ ಒಪ್ಪೋದಿಲ್ಲ, ಗೊತ್ತಾಯ್ತಾ? ಇವ್ರು ಭಾರಿ ತಾರ್ಕಿಕರು ಅಂತ ಹೆಸರು ಅವ್ರಿಗೆ. ತಾರ್ಕಿಕರು ಅಂದ್ರೆ ಏನು? ಲಜಿಷಿಯನ್ಸ್. ಭಾರಿ ವಿಚಾರ. ಏನ್ ವಿಚಾರ ಅದರಲ್ಲಿದೆ? ತಪ್ಪ. ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವಾನುಭೂತಿಗಂ. ಪ್ರತಿಯೊಬ್ಬರು ಒಪ್ಪಿದ್ದಾರೆ. ಏನು? ಪ್ರತ್ಯಭಿಜ್ಞ, ಅದೇ ಇದು, ಅದೇ ಇದು ಬಂದ್ರೆ ಪ್ರತಿಯೊಬ್ಬರು ಒಪ್ಪಿದ್ದಾರೆ. ಪ್ರಶ್ನೆ ಕೇಳಿದವನೊಬ್ಬ ನೆಕ್ಸ್ಟ್ ಟೈಮ್ ಇಲ್ಲ ಅಂದ್ರೆ ಗತಿ ಏನಾಗ್ಬೇಕು? ಉತ್ತರ ಯಾರಿಗೆ ಕೊಡ್ಬೇಕು? ಅರ್ಥ ಆಯ್ತಾ? ಅವನಿಗೆ ಗೊತ್ತಿದೆ, ಪ್ರಶ್ನೆ ಕೇಳಿದ ನಾನೇ ಉತ್ತರ ಪಡ್ಕೊಂಡೆ, ನನ್ನ ಪ್ರಶ್ನೆ, ನನ್ನ ಸಮಸ್ಯೆ ಪರಿಹಾರ ಆಯ್ತು ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಕೇಳಿದ ಸಮಸ್ಯೆ ಇರೋದೊಬ್ಬರಿಗೆ ಇದು ಕೊಟ್ಟಿದ್ದೊಬ್ಬರಿಗೆ ವಾಸಿ ಆಗತ್ತಾ? ಎತ್ತಿಗೆ ಬೆಳೆದ ಎಮ್ಮೆ ಬರಿ ಹಾಕಿರೋಂತಲ್ಲ, ಹಾಗಾಗತ್ತೆ. ಮಾನತಾಚ ಇವೆಲ್ಲ ಫಾಸ್ಟ್ ಆಗಿ ಹೇಳ್ತೀವಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊತ ಹೋಗ್ಬೇಕು. ಇರೋದು ವಿಷಯ ಇರೋದು ಅಲ್ಲಿ. ಶಬ್ದಗಳು ಹೇಳುತ್ತೆ, ಕಾನ್ಸೆಪ್ಟ್ ಸ್ಪಷ್ಟ. ಕಾನ್ಸೆಪ್ಟ್ ಒಂದ್ಸರಿ ಬಂತು ಅಂದ್ರೆ ಅದು ಚೇಂಜ್ ಮಾಡಕ್ ಬರೋದಿಲ್ಲ. ಮಾನತಾಚ ನಕತಂನ ಸ್ಯಾತ್ ಸ್ಮೃತಿರ್ ಬಾಧಶ್ಚ ರಾತ್ರೈ. ಒಂದು ಪ್ರಮಾಣ ಒಪ್ಕೊಂಡಿದ್ಯಾ, ಸ್ಮೃತಿ ಅಪ್ರಮಾಣ ಅಂತ ಯಾವಾಗ ಆಗತ್ತೆ? ಬಾಧ ಬಂದ್ರೆ. ಬಾಧ ಎಲ್ಲಿ ಬಂದಿದೆ? ದುಡ್ಡು ಕೊಟ್ಟಿದ್ ನೀವೇನೆ, ತಗೊಳ್ಳಿ ಅಂತ ಕೊಟ್ಟ, ಅದನ್ನ ಬಂತು ಅಂತ ಹೇಳಿದ ಅವನು. ಬಾಧ ಬರಲೇ ಇಲ್ಲ ಅದಕ್ಕೆ. ಯಾವ ಬಾಧ ಬರ್ತಿತ್ತು? ಅವನ್ ಕನ್ಫ್ಯೂಸ್ ಮಾಡ್ಕೊಂಡು ಯಾರಿಗೆ ಕೊಟ್ಟು ತಗೊಂಡು ಹೋಗ್ಬಿಟ್ಟು ಆ ಕಡೆಗೆ. ಇವ್ರು ಮತ್ತೆ ಬಂದ, ದುಡ್ಡು ಕೊಡ್ಲಿಲ್ಲ ಅಂತ ಕೇಳಿ. ಕೊಟ್ಟಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಹಾಗಿಲ್ಲ. ಈಗ ಯಾವ ವಸ್ತುವಿಂದ ತಗೊಂಡಿದ್ದಾನೋ ಆ ವಸ್ತು ವಾಪಸ್ ಕೊಟ್ಟಾಗ ಅವನು ಬಂತು ಅಂತ ಹೇಳ್ತಾನೆ. ಅದನ್ನ ಮುಂದ್ ಕಂಡಾಗ ಬಂದ್ರೆ ಕೊಟ್ರಲ್ಲ ಅಂತ ಹೇಳ್ತಾರೆ. ಬಂದಲ್ಲ ದನಕರಿಗೆ ಆಚಾರ ಬೀಜ ಕೊಟ್ರು, ಅವರಪ್ಪ ಆಗಿರೋ ಅರ್ಥ ಮಾಡ್ಕೊಳ್ಳಿಲ್ಲ, ಕೊಡ್ಲಕ್ ಹೋದ್ರು ದುಡ್ಡ. ನಿಮ್ ಮಗ ಆಗಿರೋ ಕೊಟ್ಬಿಟ್ಟಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ನೀವು ಗೊತ್ತು, ಮಗ ಗೊತ್ತು, ಎಲ್ಲ ಪ್ರತ್ಯೇಕ ಅವಿಷ್ಟು ಕೂಡ ಕೊಟ್ಬಿಟ್ಟ, ಇಸ್ಕೊಂಡ್ ನಾನು ಇದೆಲ್ಲ ಇಲ್ಲದೆ ಹೋಗಿದ್ರೆ ವ್ಯವಹಾರ ಹೇಗೆ ಬರ್ತಿತ್ತು? ಹೌದಲ್ಲ? ಅದಕ್ಕೆ ನಿತ್ಯದ ವ್ಯವಹಾರ ಉಳಿದಿರೋದೇ ಅದರಿಂದ. ಸರ್ವಾನುಭೂತಿಗಂ ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವ ಅನುಭೂತಿಗಂ. ಎಲ್ಲರ ಅನುಭವಕ್ಕೂ ಬಂದಿರತಕ್ಕಂಥ ಸಂಗತಿ. ಅತೀತ ವರ್ತಮಾನತ್ವ ಧರ್ಮಿಣಿ ಸಾಚ ದೃಶ್ಯತೆ. ಅತೀತ ವರ್ತಮಾನತ್ವ ಧರ್ಮಿಣಿ ಈಗ ಹೇಳೋದು ಬರುತ್ತೆ. ಈಗ ಅತೀತನೂ ಮನಸ್ಸಿಂದ ಗೊತ್ತಾಗ, ಈಗಿಂದು ಮನಸ್ಸಿಂದಾನೆ ಗೊತ್ತಾಗ. ರಾಮನು ರಾವಣನನ್ನು ಕೊಂದನು. ರಾಮನು ಅಂತ ಕೇಳಿದ, ರಾವಣನನ್ನು ಕೇಳಿದ, ರಾವಣನ ವಿರುದ್ಧ ಕೇಳಿದ. ಈಗ ಶಬ್ದ ಇಲ್ಲ, ಕಿವಿಯಲ್ಲಿದೆ ಅಷ್ಟೇ. ರಾವಣನನ್ನು ಕೇಳಿದ, ಕಿವಿಯಲ್ಲಿದೆ. ಕೊಂದನು ಕೇಳಿದ, ಅದು ಇದೆ. ಮೂರು ಜಾಯಿನ್ ಆಯ್ತು. ರಾಮನು ಅಂತ ಕೇಳಿದ್ ಮರ್ತೋಗ್ಬಿಟ್ರೆ ಮುಂದೆ ಹೇಳಕ್ ಬರ್ತಿತ್ತು ಅವನಿಗೆ? ರಾವಣನನ್ನು ಅದು ಮರ್ತೋಗ್ರು. ಕೊಂದನು ಅದೇನು? ಯಾರಿಗೂ ಶಬ್ದವಾರ ಮಾಡಕ್ಕೆ ಬರ್ತಿರ್ಲಿಲ್ಲ. ಸೊ ಶಬ್ದ ಕೇಳಿದವ್ರು ಏನಾಗಿರ್ತಾರೆ? ಯಾವಾಗಲೂ ಕೂಡ ಅವನೇ ಆಗಿರ್ತಾರೆ. ಇದು ವರ್ತಮಾನ ಆಯ್ತು. ಮೊನ್ನೆ ನೋಡಿದ್ದೆ, ಅದೇನೋ ಅತೀತ. ಹಿಂದಿಂದು ಅತೀತ, ಈಗಿಂದು ವರ್ತಮಾನ. ನಮ್ಮ ಮೆಮೊರಿ ರಾವಣನನ್ನು ಕೊಂದನು ಹೇಳ್ಬೇಕಾದ್ರೆ ವರ್ಕ್ ಮಾಡ್ತಾ ಇದೆ ಇದೀಗ. ಅರ್ಥ ಆಯ್ತಾ? ರಾಮನು ಅಂತ ಪದ ಕೇಳಿದ ನಾನೇ ರಾವಣನನ್ನು ಕೇಳ್ತಾ ಇದ್ದೇನೆ, ಅದೇ ನಾನು ಕೊಂದನು ಕೇಳ್ತಾ ಇದ್ದೇನೆ. ರಾವಣನನ್ನು ಕೊಂದನು ಸರಿ ಹೋಯ್ತು. ಅದು ಎಷ್ಟು ಸಿಂಪಲ್ ಆಗಿದೆ. ಈ ಶಬ್ದಶಾಸ್ತ್ರ ಕೊಟ್ಟ ಕಾಣಿಕೆ ಇದೆಲ್ಲ ಹೇಳ್ದೆ ಹೋಗಿದ್ರೆ ಅರ್ಥ ಆಗಿದೆ. ಯಾರಿಗೂ ಗೊತ್ತಿಲ್ಲ. ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವಾನುಭೂತಿಗಂ ಅತೀತ ವರ್ತಮಾನತ್ವ ಧರ್ಮಿಣಿ ಸಾಚ ದೃಶ್ಯತೆ. ನೋಡಿ, ಭವಿಷ್ಯತ್ ಕೇಳಲಿಲ್ಲ, ಮನಸ್ಸಿಗೆ ಆ ಶಕ್ತಿ ಇಲ್ಲ. ಮುಂದೆ ನೋಡೋ ಶಕ್ತಿ ಮನಸ್ಸು ಇಲ್ಲ. ಆದ್ರಿಂದಾಗಿನೇ ಅತೀತ ವರ್ತಮಾನ ಎರಡರ ಗ್ರಹಣ ಮಾಡ. ಅಥೋನ ವರ್ತಮಾನೈಕ ನಿಯಮ ಶಾದ್ಗ್ರಹೇ ಅಕ್ಷತೆ. ಆದ್ರಿಂದನೇ ಒಂದು ಪ್ರತ್ಯಕ್ಷ ಜ್ಞಾನ ಬಂದ ಮೇಲೆ ಅದೇ ಹೊತ್ತು ಏನಾಗಿರ್ಬೇಕಾಗಿಲ್ಲ, ವರ್ತಮಾನೈಕ ನಿಯಮ.
ಬರೀ ಕಣ್ಣಲ್ಲಿ ನೋಡೋದಾದ್ರೆ ಬರೀ ಕೋಮದಲ್ಲಿ ಅದೇ ಇರ್ತಾರೆ. ಸೊ ಇಲ್ಲಿ ಅಳ್ಳು ಮತ್ತೆ ಅವ್ನು ಯಾರು ನೀವು ಅಂತ ಕೇಳ್ತಾನೆ ಇರ್ತಾರ. ಗೊತ್ತಾಯ್ತಾ? ನೆನಪಾಗತ್ತೆ ಮರ್ತು ಬಿಡ್ತಾರೆ. ಅವ್ರು ಯಾವಾಗ ಬರ್ತಾರೆ ಇವರೇ ಬಂದ್ರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾರೆ. ಯಾಕೆ ಮೆಮೊರಿ ಯಾಕೆ ಕೈ ಕೊಟ್ಟಿದೆ ಗೊತ್ತಾಯ್ತೆ. ಎಲ್ಲರೂ ಹಾಗೆ ಎಲ್ಲ ಅರಳುಮಡೆ ಆಗಿರ್ಬೇಕಾಗಿತ್ತು. ಈಗ ಮನಸ್ಸು ಪ್ರಮಾಣವಾಗದೆ ಹೋಗಿದ್ರೆ ಅರಳುಮಡೆ ವ್ಯವಹಾರ ನಡೀತಿತ್ತು ಅಷ್ಟೇ. ಹಾಗೆ ನಡೀತಾ ಇಲ್ಲ. ಅರ್ಥ ಆಯ್ತಾ? ಯಾಕೆ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತಾ ಇದೆ. ಅಥವಾ ನಾ ಧರ್ಮ ವರ್ತಮಾನೈಕ ನಿಯಮ ಬರೀ ಪ್ರತ್ಯಕ್ಷದಿಂದ ಸಾಧ್ಯ ಇದ್ದಿದ್ರೆ ಸುಮ್ಮನೆ ನೋಡ್ತೇವೆ ಅಷ್ಟೇ. ನಾವು ಗುರುತಿಸಕ್ ಬರುತ್ತಾ? ಹೊಸ ಪದಾರ್ಥ ಕೊಟ್ಟು ಏನೋ ಅಂತ ಕೇಳಿದ್ರೆ ನೋಡಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಷ್ಟೇ. ಪ್ರತ್ಯಕ್ಷಕ್ಕೆ ವಸ್ತು ಯಾವುದು ಅಂತ ಗುರುತಿಸೋ ಶಕ್ತಿ ಇದ್ದಿದ್ರೆ ನೋಡ್ತಲೇ ಎಲ್ಲ ಗೊತ್ತಾಗ್ಬಿಡ್ತಾ ಇದೆ. ಇದೇನು ಶುರುವಾಗೋ ಪ್ರಶ್ನೆನೇ ನೋಡಿದ ಮೇಲೆ ಶುರುವಾಗ. ಆದ್ರಿಂದ ಮಾತು ಹೇಳ್ಕೊಡುದು. ನಚ ಪ್ರಮಾಣತೋ ಅನ್ಯಾಸ್ಯಾತ್ ಪ್ರಮಿತಿರ್ ನಾಮ ಕುತ್ರಚಿತ್. ಪ್ರಮಿತಿ ಅಂದ್ರು ಒಂದೇ, ಪ್ರಮಾಣ ಅಂದ್ರು ಒಂದೇ. ಯಾಕೆ ಕೇವಲ ಪ್ರಮಾಣ. ಮತ್ತೆ ಎಲ್ಲೂ ಕೂಡ ಪ್ರಮಿತಿ ಜ್ಞಾನ ಪ್ರಮಾಣ ಅನ್ನೋ ಕಾನ್ಸೆಪ್ಟ್ ಹೋಗ್ಬಿಡ್ತಾ ಇತ್ತು ಅಂತ ಹೇಳ್ತಾ. ಮನಸ್ಸಿನ ಒಂದು ಶಕ್ತಿ ಒಬ್ಬರೇ ಹೋಗಿದ್ರೆ ಕಾನ್ಸೆಪ್ಟ್ ಹೋಗ್ತಾ ಇತ್ತು. ಮಾನಾಭಾವ ಗೌರವಾಚ್ಯ ಕಲ್ಪನಾಯ ಕಿಮೇತಯ. ಮಾನಾಭಾವ ಗೌರವಾಚ್ಯ. ಮಾನಾಭಾವ ಅಂತ ಹೇಳೋ ಪ್ರಮಾಣ ಇಲ್ಲ. ಹೆಚ್ಚು ಒಬ್ಬಟ್ಟು ಕಲ್ಪನಾ ಗೌರವ ಬರುತ್ತೆ. ಈ ಗೌರವ ಅಲ್ಲ. ಭಾರಿ ಗೌರವ ಇದ್ರೆ ಭಾರಿ ಗೌರವ ಬರುತ್ತೆ. ಅದು ಈ ಗೌರವ ಅಲ್ಲ. ಕಲ್ಪನಾಯ ಗೌರವಾಚ್ಯ ಕಲ್ಪನಾಯ ಕಿಮೇತಯ. ಇನ್ನು ಕಾನ್ಸೆಪ್ಟ್ ಏನೂ ಉಪಯೋಗಕ್ಕೆ ಬರೋದಿಲ್ಲ. ಮಯಾ ಏತದ್ ಜ್ಞಾನಮಿತಿತು ಸಾಕ್ಷಿಗಂ ಜ್ಞಾನಗೋಚರ. ಮಯಾ ಏತದ್ ಜ್ಞಾನಮಿತಿ. ಇದು ಸ್ಮರಣೆ ಬಂತು. ಯಾರಿಗೆ ಬಂತು? ವ್ಯಕ್ತಿ ಬಂತು. ಅವನ ಸ್ವರೂಪ ಎಂದ್ರೆ ಸಾಕ್ಷಿ. ಅದನ್ನ ಸ್ಮರಣೆ ರೆಕಗ್ನೈಸ್ ಮಾಡೋ ಶಕ್ತಿ ಇರೋದು ಯಾವುದಕ್ಕೆ? ಸಾಕ್ಷಿ. ಜ್ಞಾನಗೋಚರ ಇದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಸ್ಪೆಕ್ಸ್ ಇದ್ದಾಗ ಅಷ್ಟೇ. ಅದು ವ್ಯಕ್ತಿಯವ ಸಾಕ್ಷಿಯವ. ಜ್ಞಾನಮೇವ ತಥೋ ಅನ್ಯ ನ ಪ್ರಮಿತಿರ್ನಾಮ ದೃಶ್ಯತೆ. ಆದ್ರಿಂದ ಜ್ಞಾನ ಅನ್ನೋದು ಪ್ರಮಿತಿ ಎಂಬುದು ಒಂದೇ ಪ್ರತ್ಯೇಕವಾದ ಪದಾರ್ಥಗಳಲ್ಲವು. ಮಾನ ಮಾತೃ ಪ್ರಮೇಯಾಣಂ ತದುಚ್ಛಿತ್ತಿರ್ ನಹಿ ಕ್ವಚಿತ್. ಯಾವುದೇ ಜ್ಞಾನದ ಬಗ್ಗೆ ಮಾತಾಡ್ಬೇಕಾದ್ರೆ ಮಾನ ಮಾತೃ ಪ್ರಮೇಯ. ಜ್ಞಾನ ಅಂದ್ರೇನು? ಯಾರಿಗೆ ಯಾವುದರ ಬಗ್ಗೆ ಏನು, ಯಾರಿಗೆ ಯಾವುದರ ಬಗ್ಗೆ ಏನು ಗೊತ್ತಿದೆ ಎಂಬುದು ಜ್ಞಾನ ಅಂತ ಕರೀತಾರೆ. ನಾನು ಅವನನ್ನು ತಿಳಿದಿದ್ದೇನೆ, ತಿಳಿಯೋನಿವನು, ತಿಳಿಯಲ್ಪಡೋನು ಅವನು, ಬಂದಿರೋದು ಜ್ಞಾನ. ಮತ್ತೆ ಮೂರಿಲ್ದವರು ಏನಾಗೋದಿಲ್ಲ? ಕರ್ಮ. ಹಾಗೆ ಯಾರು ಏನನ್ನ ಮಾಡಿದ್ರು, ಯಾರು ಏನನ್ನ ತಿಳಿದ್ರು, ಇದು ಜ್ಞಾನ, ಅದು ಕರ್ಮ ಅಷ್ಟೇ. ಮೂರು ಕೂಡ, ಮೂರು ಇಲ್ಲದೆ ಹೋದ್ರೆ ಜ್ಞಾನನೂ ಇಲ್ಲ, ಕರ್ಮನೂ ಇಲ್ಲ. ಜ್ಞಾನಮೇವ ತಥೋ ಅನ್ಯಾನ ಪ್ರಮಿತಿರ್ ನಾಮ ದೃಶ್ಯತೆ. ಮಾನ ಮಾತೃ ಪ್ರಮೇಯಾಣಂ ತಚ್ಚುದ್ಧಿ ಏನು ತದುಚ್ಛಿತ್ತಿರ್ ನಹಿ ಕ್ವಚಿತ್. ಇದು ಹೋದ್ರೆ ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಇದನ್ನ ಬಿಟ್ಟು ಇರ್ಲಿಕ್ಕೆ, ಜ್ಞಾನದ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸ್ವಪ್ನಾನಾಮಪಿ ಚೈತೇಶ. ಎಲ್ಲಿ ಬಂದ್ರು ವಾಪಸ್? ಈಗ ಸ್ವಪ್ನಕ್ಕೆ ಬಂದ್ರು. ಎಲ್ಲಿಂದ ಶುರುವಾಗಿತ್ತಿದ್ದು? 3 ಶ್ಲೋಕ ದಾಟಿ ಹೋಗ್ಬಿಟ್ಟಿದೆ. ಅಷ್ಟು ಹಿಂದಿಂದೇ ಬರ್ತಾ ಇದ್ದಾರೆ. ಈಗ ಹೇಳ್ತಾರೆ ಇಷ್ಟೆಲ್ಲ ಇರೋದ್ರಿಂದ ಸ್ವಪ್ನಕ್ಕೆ ಬಾಧ ಬಂತ ಅಂತ ಕೇಳಿದ್ರು. ಸ್ವಪ್ನಕ್ಕೆ ಬಾಧ ಬಂತ? ಏನದು? ನಾನು ಕನಸು ಕಾಣ್ಲೇ ಇಲ್ಲ ಅಂತ ಬಂತ? ಅರ್ಥ ಆಯ್ತಾ? ಈಗ ಶುಕ್ತಿಯನ್ನು ನೋಡಿದ ರಜತ ಅಂತ ತಿಳ್ಕೊಂಡೆ. ರಜತ ಅಲ್ಲ ಶುಕ್ತಿ. ಇದು ಬಾಧ ಜ್ಞಾನ. ಶುಕ್ತಿ ಅಂತ ರಜತ ಜ್ಞಾನಕ್ಕೆ ರಜತ ಅಲ್ಲ ಅನ್ನೋ ಜ್ಞಾನ ಬಾಧಕ. ಇದಂ ರಜತಂ ನೇದಂ ರಜತಂ. ಈ ಸ್ವಪ್ನ ಸತ್ಯ ಅಲ್ಲ ಅಂತ ಹೇಳೋದಕ್ಕೆ ಬಾಧಕ ಇದೆಯಾ? ಇಲ್ಲೇ ಇಲ್ಲ. ಇನ್ನು ಓ ಮತ್ತೆ ಕತೆ ಹೇಳ್ತಾ ಶುರು ಮಾಡಿ, ಓ ಎಂತ ಕನಸು ಗೊತ್ತಾ ಅಂತ ಹೇಳಿ. ಗೊತ್ತಾಯ್ತಾ? ಆದ್ರಿಂದ ಅಲ್ಲ. ಹಾಗೆ ಕ್ವಚಿತ್ ದೃಶ್ಯತೆ. ಸಿನಿಮಾ ಗಿನಿಮಾ ಎಲ್ಲ ಫೋಟೋ ತೆಗಿತಾರೆ, ಅದೆಲ್ಲ ವಾಶ್ ಆಗೋಗ್ಬಿಟ್ರೆ ತೆಗಿತಾರೆ ಅಂತ ಮೀನಿಂಗ್ಲೆಸ್. ವರ್ಷಗಟ್ಟಲೆ ಶೂಟ್ ಮಾಡಿ 0 ಆಗೋಗ್ಬಿಟ್ರೆ ಎಲ್ಲ ಲಾಸ್ ಅಂತ ಕರೀತಾರೆ. ಅದಿದ್ದು ಅದ್ರ ಬೇಸಿಸ್ ಮೇಲೆ ಮುಂದೆ ನಡೆಯೋದು. ಯಾಕೆ ಮಾಡಿದ ಸತ್ರು ಯೋಚನೆ ಇಲ್ಲ ಅವರಿಗೆ. ಅದಕ್ಕೆ ರೆಕಾರ್ಡ್ ಆಗೋಗ್ಬಿಟ್ಟಿದೆಲ್ಲ ಅಂತ. ಅರ್ಥ ಆಯ್ತು? ಅದಿಲ್ಲದೆ ಹೋಗಿದ್ರೆ ಮೀನಿಂಗ್ ಅರ್ಥನೇ ಇರ್ತಿರ್ಲಿಲ್ಲ. ನಮ್ಮ ಫಿಲಿಮ್ನಲ್ಲಿ ಸ್ಟೋರ್ ಆಗೋದು ನಮಗೆ ಗೊತ್ತಿದೆ, ಮನಸ್ಸಿನಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಫಿಲಿಮ್ ಇದೆ, ಅದರಲ್ಲಿ ಪ್ರತಿಯೊಂದು ಏನಾಗ್ತಾ ಹೋಗುತ್ತೆ? ಸೇವ್ ಆಗುತ್ತೆ. ಆ ಸೇವ್ ಆಗಿದ್ದನ್ನು ಎಡಿಟ್ ಮಾಡ್ಕೊಂಡು ತಾನು ಬೇಕಾಗಿ ಉಪಯೋಗಿಸ್ತಾರೆ. ಹಾಗೆ ಅದಿಲ್ಲದೆ ಅವ್ರಿಗೆ ಏನಾಗ್ತಾ ಇತ್ತು? ಖಾಲಿ ಫಿಲಿಮ್ ಬಿಟ್ಕೊಂಡು ಬರ್ದಾಗ ಆಗ್ತಿತ್ತು ಅಷ್ಟೇ. ಹೀಗೆ ಕ್ವಚಿತ್. ಸ್ವಪ್ನಾನಾಮಪಿ ಚೈತೇಷಾಂ ನಪಾಥೋ ದೃಶ್ಯತೆ ಕ್ವಚಿತ್. ಜಾಗ್ರತ್ವ ಮಾತ್ರ ವ್ಯತ್ರೈಕಂ ಅನ್ಯಥಾ ದೃಶ್ಯತೆ ಸ್ಫುಟಂ. ಆದ್ರಿಂದ ಭ್ರಮೆ ಯಾವುದು ಅಂದ್ರೆ ಸ್ವಪ್ನನೇ ಭ್ರಮೆಯಲ್ಲ. ಸ್ವಪ್ನದಲ್ಲಿ ಕಂಡ ಪದಾರ್ಥ, ಹೊರಗಿನ ಪದಾರ್ಥ ಎರಡು ಒಂದೇ ಅಂತ ತಿಳ್ಕೊಂಡಲ್ಲ. ತೇಷಾಂ ಯತ್ ಬಾಹ್ಯತ್ವ ಜ್ಞಾನಂ ಸ ವಿಪರ್ಯಯ ಏವ. ಇದು ಪ್ರಮಾಣ ಪತ್ರ ಸ್ಪಷ್ಟ. 4ರಿಂದ ಎಲ್ಲ ವಿಷಯ ಸಂಗ್ರಹ ಮಾಡಿದ್ದಾರೆ.
ಅಥೋ ಮಿಥ್ಯಾನ ಚ ಸ್ವಪ್ನೋ, ಆದ್ರಿಂದನೇ ಜಾಗ್ರತ್ವ ಮಾತ್ರ ಏಕಂ ಅನ್ಯಥಾ ದೃಶ್ಯತೆ ಸ್ಫುಟಂ. ಅಥೋ ಮಿಥ್ಯಾನ ಚ ಸ್ವಪ್ನೋ ಜಾಗ್ರದ್ವತ್ ಜಾಗ್ರದೇವ ಚ. ಜಾಗ್ರತ್ವತ್ ಜಾಗ್ರದೇವ ಚ. ಜಾಗ್ರದ ಅವಸ್ಥೆಯನ್ನು ನೀನು ಭ್ರಮೆ ಅಂತ ಕರಿತೀಯಾ? ಅಲ್ಲ. ಸ್ವಪ್ನಾವಸ್ಥೆನೂ ಹಾಗೆ, ಅದು ಅವಸ್ಥೆ ಅಂತ ಪ್ರೂವ್ ಆಯ್ತು. ಅಥೋ ಮಿಥ್ಯಾನ ಚ ಸ್ವಪ್ನೋ ಜಾಗ್ರದ್ವತ್ ಜಾಗ್ರದೇವ ಚ ಆತ್ಮವತ್ ಕ್ವಚಿದಾತ್ಮ ಚ ಸ್ಯಾದೇವ ಭ್ರಮಗೋಚರ. ಆತ್ಮ ಅಂಬೋದು ಹೇಗೋ, ನಿತ್ಯ ಪದಾರ್ಥ ಹೇಗೋ, ಇದು ಕೂಡ ಹಾಗೆ ಇದೆ. ಇಲ್ಲದವರು ಆತ್ಮನು ಭ್ರಮೆ ಅಂತ ಆಗ್ಬಿಡ್ತಾ ಇದೆ. ಆತ್ಮನು ಭ್ರಮೆ, ಆತ್ಮ ಭ್ರಮೆನ ಅಲ್ಲ. ಅದೇ ಸ್ವಪ್ನ ಭ್ರಮೆನ ಅಲ್ಲ. ಯಾಕೆ ಆತ್ಮ ಸಾಕ್ಷಿ ಕಂಡಿದೆ. ಅದು ಸಾಕ್ಷಿ ಕಂಡ ವಸ್ತು ಏನಾಗಿರೋದಿಲ್ಲ, ಯಾವಾಗಲೂ ಸುಳ್ಳಾಗೋ ಚಾನ್ಸೇ ಇದೆ. ತಾವತ ಏತಾವತಾನ ಮಿಥ್ಯಾಸೌ ಸ್ವಪ್ನೆ ಜಾಗರಿತೆ ತಥಾ ಯತ್ ಆತ್ಮನ್ಯನ್ಯಥಾ ದೃಶ್ಯಂ ಭ್ರಾಂತಂ ಮಾತ್ರಾಪಿ ತದ್ಭವೆ. ಎಲ್ಲಿ ಮನಸ್ಸಿಗೆ ಕಂಡಿದ್ದು ಬೇರೆ ಅಂತ ಆಗುತ್ತೋ ಅದು ಭ್ರಾಂತಿ ಅಂತ ಕರಿಬೇಕು, ಹೊರತು ಬೇರೆ ಅಲ್ಲ. ಸಾಕ್ಷಿ ಕಂಡಿದ್ದು ಭ್ರಾಂತಿ ಆಗೋದಿಲ್ಲ, ಮನಸ್ಸಿಗೆ ಕಂಡಿದ್ದು ಎರಡೂ ಆಗ್ಬೋದು. ಆದ್ರೆ ಅಕ್ಸೆಪ್ಟ್ ಮಾಡೋ ಸಾಕ್ಷಿನೇ. ಏತಾವತಾನ ಮಿಥ್ಯಾಸೌ ಸ್ವಪ್ನೆ ಜಾಗರಿತೆ ತಥಾ ಯದ್ಯಾತ್ಮನೆ ಅನ್ಯಥಾ ದೃಶ್ಯಂ ಭ್ರಾಂತ ಮಾತ್ರಾಪಿ ತದ್ಭವೆ. ಅನುವಾದಿತಾನುವೃತ್ತೇಸ್ತು ಸ್ವಪ್ನಾದೇ ಭ್ರಾಂತತಾ ಕುತಃ ನ ಚ ಕ್ವಚಿತ್ ಕಾಚಿತ್ ಪ್ರಮಾ ವಿಶ್ವತ್ ಇಲ್ಲಿತ್ತು ವಿಶ್ವಭ್ರಾಂತತ್ವೇ ಸರ್ವಮೇವ ಚ. ಆ ಪಾಠ ಆದ್ಮೇಲೆ ಮತ್ತೊಂದು ಹೊಸ ವಿಷಯ ಶುರುವಾಗುತ್ತೆ. ವಿಶ್ವಮಿಥ್ಯಾತ್ವಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ಕೊಡುತ್ತಾರೆ. ಅದು ನಾಳೆ ಅಲ್ಲಿಗೆ ಅಧಿಕರಣ ಮುಗಿಯಿತು. ಅಲ್ಲಿವರೆಗೂ ತುಂಬಾ ಡಿಸ್ಕಷನ್ ಮಾಡಿದ್ದೇವೆ. ಬಟ್ ಇದು ಒಂದರಲ್ಲೇನೆ 106 ಶ್ಲೋಕ ಇದೆ. ಒಂದು ಅಧಿಕರಣದಲ್ಲೇ 106 ಶ್ಲೋಕ ಇರೋದು.